ಸಾಲಿ ಹೊತ್ತಾಯ್ತು. ಬಾ ಅಮ್ಮ ಬಾ. ಎಲ್ಲ ಡ್ರೆಸ್ ತಗೊಂಡು ಹಾಕೊಂಡಿಲ್ಲ, ಸ್ಕೂಲ್ ಬ್ಯಾಗ್ ಹಾಕೊಂಡೆ, ಆ ಟಿಫಿನ್ ಬಾಕ್ಸ್ ಅದೆಲ್ಲ ಒಳಗ. ಅವ್ರು ಹೇಳ್ದಂಗ ಕೇಳ್ಬೇಕು, ಹೋಮ್ ವರ್ಕ್ ಮಾಡ್ಬೇಕ ರಾತ್ರಿ. ಅಭ್ಯಾಸ ಸರಿಯಾಗಿ ಮಾಡಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು. ಆ ಮೇಮ್ಗ ಇದ್ರ ಒದಸ್ ಬೇಡ. ಅವ್ರ ಕುಂದ್ರ ಎಲ್ಲಿ ಇರ್ತಾರ ಅಲ್ಲೇ ಕುಂದಿರ್ಬೇಕು. ಅವ್ರ ಏನ್ ಹೋಮ್ ವರ್ಕ್ ಹೇಳಿರ್ತಾರ ಅದನ್ನ ಮಾಡ್ಕೊಂಡ್ ಬರ್ಬೇಕು. ಮಾಡ್ಕೊಂಡ್ ಬರ್ತಿಲ್ಲ. ನಡಿ ಬಸ್ ಬರೋ ಹೊತ್ತಾಯ್ತು, ಬಾ. ಸ್ಕೂಲ್ ಬರ್ತದೆ, ಬಸ್ ಬರ್ತದೆ ಇಲ್ಲಿ. ನಡಿಯಲ್ಲಿ ನಡಿಯಲ್ಲಿ ಮರಿ ಬತ್ರ ನಮ್ಮ ಬಸ್ ಬತ್ತು. ಸಾಲು ಸರಿ ಹೋಗ್ಬಿಡ್ತಮ್ಮ. ಹೋಗ್ ಬಾ. ಅಲ್ಲಿ ಎಲ್ಲಾ ತೊಗೊಂಡೆ, ಟಿಫಿನ್ ಬಾಕ್ಸ, ಬುಕ್ಕ, ಪೆನ್ನ ಎಲ್ಲ ತೊಗೊಂಡಿ. ನೀ ಸಾಲಿ ಹೋಗಿ ಏನು ಅಗದಿ ಅಭ್ಯಾಸ ಸರಿಯಾಗಿ ಮಾಡಿ ಓದಿ ಪಾಸ್ ಆಗ್ಬೇಕು. ಮುಂದೆ ಏನ್ ಮಾಡ್ಬೇಕಂತ ಮಾಡ್ಯವ? ಡಾಕ್ಟರ್ ಆತಿ. ಆಯ್ತವ, ಜನಗಳ ಸೇವೆ ಮಾಡ್ಬೇಕು. ನೋಡು, ನೀ ಓದೋದಕ್ಕ ನಿಮ್ಮ ಸಾಲಿ ಹೆಸರು ಬರ್ಬೇಕು, ನಿಮ್ ಮೇಮ್ ಹೆಸರು ಬರ್ಬೇಕು. ನಿಮ್ ಮೇಮ್ ಹೆಸರು ಏನು? ರೇಣುಕಾ ಮೇಮ. ಸ್ಕೂಲ್ ಹೆಸರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಭಾರತಿ. ಹೌದಾ? ನೋಡು, ಭಾರತಿ ಸಾಲಿಗಿ ಸರ್ವೋದಯ ಸಾಲಿ ಐತಲ್ಲ, ಸಾಲಿದು ಕೀರ್ತಿ ಬರಬೇಕು. ನೀ ಡಾಕ್ಟರ್ ಮಾಡಿ ಜನಗಳ ಸೇವೆ ಮಾಡ್ಬೇಕು. ಅಂದ್ರ ನಾನು ಹಡದ ಕನ್ನ ಜನ ಸಾರ್ಥಕ ಆಗ್ತದ. ಆಯ್ತಮ್ಮ? ಹೋಗ್ಬರ್ತಿ. ಹೋಗ್ಬಾ ಪುಟ್ಟ. ನೋಡು, ನೀ ಹೋಗಿ ಸಾಲಿಗೆ ಹೋಗಿ ಎಲ್ಲಾ ಅಭ್ಯಾಸ ಮಾಡ್ಕೊಂಡು ಕರೆಕ್ಟ್ ಬಸ್ಸಿನಾಗ ಬಂದಿಲ್ಲಿ ಅಲ್ಲಿ ಇಲ್ಲಿ ತಿರ್ಗಾಡಬೇಡ. ಹೋಗ್ಬಾಮ್ಮ. ಬಾಯ್ ಪುಟ್ಟ. ಹೋಯ್ ಬಾ. ಏನ್ ಮಾಡಿ ಸಾಲಿದ ಏನಾಯ್ತು? ಅಪ್ಪ, ನನ್ ಬಾಳ ಖುಷಿ ಆಗಕತೈತಿ. ನೋಡವ್ವ, ನನಗೂ ಬಹಳ ಖುಷಿ ಆಯ್ತು. ಅಭ್ಯಾಸ ಎಲ್ಲ ಮುಗೀತು. ಆಯ್ತಪ್ಪ, ನನ್ಗ ಜಾಬ್ ಸಿಕ್ತು. ನಾನು ಡಾಕ್ಟರ್ ಆಗ್ಬೇಕಂತೇಳಿ ನಿನ್ ಕನಸಿತ್ತಿಲ್ಲ. ನೀ ಹೇಳ್ದಂಗೆ ನಾನು ಡಾಕ್ಟರ್ ಆಗೀನಿ. ಮುದ್ದು ಮಗಳಂದ್ರೆ ಹಿಂಗಿರ್ಬೇಕು, ಮಗಳಂದ್ರೆ ಹಿಂಗಿರ್ಬೇಕು. ಹೌದಪ್ಪ. ಅಪ್ಪನ ಆಸೆ ಇತ್ತಿರೈಸಿದಲ್ಲ, ಅಷ್ಟೇ ಸಂತೋಷ. ನಾನು ಬಹಳ ಖುಷಿ ಆಗ್ಯದ ನೋಡಮ್ಮ, ಬಹಳ ಖುಷಿ ಆಗ್ಯದ. ನನ್ಗೂ ಬಹಳ ಖುಷಿ ಆಗ್ಯದ. ನೀನಂತ ಅಪ್ಪನ್ ಪಡ್ದಿನಲ್ಲ, ಬಹಳ ಪುಣ್ಯ ಮಾಡಿನಪ್ಪ. ಹೌದಮ್ಮ, ನಿನ್ನಂತ ಮಗಳು ಹುಟ್ಟಿದ್ದು ನನಗೆ ಬಹಳ ಪುಣ್ಯ. ಯಾಕಂದ್ರ ನನಗ ಎಡ್ಡೆಯಲ್ಲಿ ನಿಮ್ಮ ತಾಯಿ ತಿರ್ಕೊಂಡು ಬಳಕ ಉಣಿಸಿ ತಿನ್ನಿಸಿ ಬೆಳೆಸಿ ನೀನು ಸ್ಕೂಲಿಗೆ ಕಳಿಸಿ ಏನೇ ಅಲ್ಲಿ ನೀನು ಡಾಕ್ಟರ್ ನೌಕರಿ ಹಿಡಿದಲ್ಲ, ಅದು ಹಿಡಿಸಲಾಡ ಸಂತೋಷ ಆಗ್ಯದಮ್ಮ. ಹಿಡಿಸಲಾಡ ಸಂತೋಷ ಆಗ್ಯದ. ಹೌದೌದಪ್ಪ. ಅಂದ್ರಪ್ಪ, ನಾನು ಈಗ ಹೋಗ್ಬೇಕಪ್ಪ. ನಾನು ಅರ್ಜೆಂಟ್ ಇವತ್ತೇ ನಾನು ಡ್ಯೂಟಿ ಜಾಯಿನ್ ಆಗ್ಬೇಕಪ್ಪ. ಜಾಯಿನ್ ಆಗ್ಬೇಕು ಡ್ಯೂಟಿ. ಆಯ್ತಮ್ಮ, ಹೋಗಿ ಬಾ. ಏನು ಡ್ಯೂಟಿ ಹೋಗಿ ಅಗದಿ ಶಿಸ್ತಿನಾಗೆ ಡ್ಯೂಟಿ ಮಾಡ್ಕೊಂಡು ಬರ್ಬೇಕು. ನಾಳೆ ನೀ ಡ್ಯೂಟಿ ಮಾಡಿ 1 ತಿಂಗಳ 2 ತಿಂಗಳ ಆದ ಬಳಕ ನಿಮ್ಮ ಸೋದರ ಮಾವನಲ್ಲಿ ಏನು ಅಂದ್ರ ನಮ್ಮ ತಂಗಿ ಮಗ ಅವನಿಗೆ ಕೊಟ್ಟ ಮದ್ವಿ ಮಾಡಿ ಬಿಟ್ಟನಂದ್ರ ನಿನ್ ತಲೆ ಮೇಲೆ ಅಕ್ಷತೆ ಹಾಕಿದ್ನಿ ಅಂದ್ರ ಮುಗಿತ್ ನೋಡವ. ಆರಾಮ ನಿಂಬಲ್ಲಿ ಇಬ್ರು ಗಂಡ ಹಿಡಿದು ಚಂದಾಗಿ ಒಳ್ಳೆ ಮಾಡ್ಕೊಂಡ್ ತಿನ್ನಕತ್ರಿ, 1 ರೊಟ್ಟಿ ಹಾಕಾಕತ್ರಿ ನನಗ. ನೀವ್ ಹೋಗ್ಬಿಡ್ತೀಯಮ್ಮ? ಹುಷಾರ. ಹೋಗ್ಬಾ. ಎಲ್ಲ ತೊಗೊಂಡಿ ಬಟ್ಟಿ ಬರೀ ಎಲ್ಲ ಒಟ್ಟೆಲ್ಲ ತಗೊಂಡು ಹುಷಾರ್ ಹೋಗು. ಆಗಾಗ ಫೋನ್ ಮಾಡ್ತ ಬಾ. ಆಯ್ತಪ್ಪ. ನೋಡು, ನಾನು ಹೇಳಿಲ್ಲ ಅಲ್ಲಿ ಹೋಗಿ ಲವ್ವ ಪೂವ ಅಂತೇಳಿ ಹಿಂಗೆ ಎದ್ರಾಗರೆ ಬಿದ್ದಿ ಮತ್ತ ಏನು ಮಾಡಕ್ ಹೋಗ್ಬೇಡ. ನಾನು ನಿನ್ನ ಮದುವೆ ಮಾಡೋ ಸಂಬಂಧ ಅವ್ರಿಗೆಲ್ಲ ಮಾತಾಡಿನಿ. ನಾ ಅಲ್ಲಿ ನಿನಗ್ ಮದುವೆ ಮಾಡಿ ಕೊಡ್ತೀನಿ ಅಲ್ಲಿ. ಯಾಕಂದ್ರ ಬೆಂಗಳೂರಾಗ ಜನ ಸರಿ ಇಲ್ಲ, ಅವೆಲ್ಲ ಕೆಟ್ಟ ಸುಮಾರು ಇರ್ತಾರ. ಯಾರ ಜೋಡಿ ಸಲಿಗಿಂದ ಇಟ್ಕೋಬೇಡ. ಹೋಗ್ಬಿಡ್ತಮ್ಮ. ಹೋಯ್ ಬಾ ಪುಟ್ಟ. ಹೋಯ್ ಬಾ. ಟಾಟಾ. ಮೇಡಮ್ ರೀ. ಬಾವಿ ಸರ್, ಪೇಷಂಟ್ ಪತ್ ನೋಡ್ರಿ. ಆಯ್ತಾಯ್ತು, ಕುಂದ್ರಮ್ಮ. ಏನಾಗಕತ್ತಮ್ಮ? ಜ್ವರ ಬಂದವ್ರಿ. ಜ್ವರ ಬಂದವ? ಸರ, 1 ಇಂಜೆಕ್ಷನ್ ಹಾಕನ್. ನಡಿಯಮ್ಮ, ಅವ್ರು ಮಕ್ಕೋಣ.
ಹಾ ಹೇಳಮ್ಮ. ಬಾ ಹೊರಗೆ ಮೆಡಿಸಿನ್ ಕೊಡ್ತೀನಿ. ಯಾಕಂದ್ರೆ ಬಾಳ ಆರಾಮ ತಪ್ಪೈತಿ. ಹಾ ಹೌದಾ? ಇಲ್ಲ ನಾರ್ಮಲ್ ಐತಿ. ನೋಡಮ್ಮ, ಮುಂಜಾನೆ ಮಧ್ಯಾಹ್ನಕ್ಕ ಊಟ ಮಾಡಿ ತಗೋ, ಇದೊಂದ್ ರಾತ್ರಿ ತಗೋ. ಆಶಾ, ಹಾ ಹೇಳಿ ನೀನ್ ಯಾಕೆ ಲೇಟ್ ಮಾಡ್ದೇನಿ? ಸರ್. ಅದು ಒಂದ್ ಸ್ವಲ್ಪ ಯಾಕೋ ನಂಗ್ ತಲೆ ನುಸಾಕತಿತ್ರಿ, ಹಿಂಗಾಗಿ ಹೇಳಕ್ಕೆ ಆಗಿಲ್ರಿ ಸರ್. ನಿನ್ ಸಂಬಂಧ ಎಷ್ಟು ದಾರಿ ನೋಡೋ ಗೊತ್ತೈತೇನೆ. ಹೆಂಗತ್ರಿ ಹಾ ಸರ್? ಜಲ್ದಿ ಬರ್ತೀನಿ ಅಂದಿದಿ, ಬರ್ಲಿಲ್ಲ. ನನಗೂ ಟೈಮ್ ಪಾಸ್ ಆಗ್ಲಿಲ್ಲ. ಹೌದ್ರಿ ಸರ್, ನೀವ್ ಜಲ್ದಿ ಮನಿಗ್ ಹೋದ್ರೇನ್ರಿ ಸರ್? ಹಾ ಇಲ್ಲ, ನಿನ್ ದಾರಿ ನೋಡಿ ಸ್ವಲ್ಪ ನನಗೂ ಬೇಜಾರ್ ಅನ್ನಿಸ್ತು. ನಾ ಮನೆಗೆ ಹೋಗ್ಬೇಕು. ಹೌದ್ರಿ ನಾ ಹೋಗ್ವಾಗ ನೀ ಬಂದಿ. ಹೌದ್ರಿ. ಹಿಂದ್ಗಡೆ ಫೋನ್ ಹೇಳಿದ್ರಲ್ಲ ಬಂದಾರ ಮೇಡಮ್ ಅಂತ ಹೇಳಿ. ಹೌದ್ರಿ. ಮತ್ತೇನಶ ಪಪ್ಪ ಅದು ಏನ್ ಏನು ಆರಾಮದಾರೆ? ಆರಾಮದಾರ ಸರ್. ಏನು ಊರಾಗ ಇರ್ತಾರ್ರಿ. ಹಾ ಮಮ್ಮಿ ಅಂತೂ ಇಲ್ರಿ ಸರ, ಪಪ್ಪಾರೇ ಇರ್ತಾರ. ಹೌದು. ಮತ್ತೇನಶ ಏನ್ ಇಲ್ರಿ ಸರ್, ನೀವೇ ಹೇಳ್ಬೇಕ್ರಿ. ಏನ್ ನಿನ್ ಕಡೆ ಬಿಟ್ಟು ಕೊಟ್ಟ ವಿಷಯ ಎಲ್ಲ ಬಿಟ್ ಕೊಡ್ಲಕ್ ಏನ್ರಿ ಸರ್? ಹಾ ಎಲ್ಲಾ ಹೇಳ್ದಂಗೆ ಆಗೈತಲ್ರಿ ಸರ್. ಹಾ ಮತ್ತ ಹಾ ರೀ. ಅದೇ ಮ್ಯಾರೇಜ್ ಬಗ್ಗೆ ಹೆಂಗ್ ಮಾಡೋದು, ಏನ್ ಸುದ್ದಿ? ಮಾಡ್ಕೊಳನ್ರಿ ಸರ್. ಅಲ್ಲ, ನೀ ಗ್ಯಾರಂಟಿ ಇರ್ಬೇಕು. ಮಾಡ್ಕೋತೀನಿ ನಾನು ನಿನ್ ಬಲ್ಲಿ ಅವಲಂಬನೆ ಇತ್ತಂದ್ರ ನಾನ್ ನಿನಗ್ ಒತ್ತಾಯ ಮಾಡಲ್ಲ. ಇಲ್ರಿ ಸರ್, ಮಾಡನ್ರಿ. ಹಾ ಯಾಕಂದ್ರ ನಾನ್ ನಿನ್ ತುಂಬಾ ಇಷ್ಟಪಟ್ಟೀನ್ರಿ. ಹೌದು. ಹ್ಞೂ ಸರ್, ಮತ್ತ ಪಪ್ಪ ಅವ್ರು ಏನ್ರಿ ಅಡ್ಡ ಬಂದ್ರ? ನಮ್ ಪಪ್ಪಾರ್ಗ ನಾ ಒಪ್ಪಿಸ್ತೀನಲ್ರಿ. ನಮ್ ಪಪ್ಪಾರ್ಗ ಒಪ್ಪಿಸ್ತೀನ್ರಿ. ನಮ್ ಪಪ್ಪ ಒಪ್ಲಿಲ್ಲ ಅಂದ್ರ ಪರವಾಗಿಲ್ರಿ. ಆದ್ರೆ ನಾನು ಮ್ಯಾರೇಜ್ ಅಂತ ಆಗದ್ ನಿಮ್ಮೇನ್ರಿ. ಹೌದಾ? ಹಾ ಆಯ್ತು. ನೀ ನನ್ನ ಮ್ಯಾರೇಜ್ ಆದ್ರೆ ನಾನ್ ನಿನ್ ಮ್ಯಾರೇಜ್ ಆಗ್ತೀನಿ. ಆಯ್ತ್ರಿ ಸರ್. ಯಾಕೆ ಮತ್ತೇನು? ಏನಿಲ್ರಿ ಹಾ ಸರ್. ಆಯ್ತ್ರಿ ಸರ್, ಟೈಮ್ ಆಗೈತ್ರಿ. ಹೋಗನ್ರಿ. ಹೋಗುನು? ಹಾ ರೀ ಸರ್. ನಡಿಲೆ? ಹಾ ನಡಿ. ನಡಿಲೆ? ನಡಿ. ಬರ್ತೀನಿ. ಹಾ ರೀ ಸರ್. ಆಶಾ, ಮತ್ತೇನು ಸ್ವಲ್ಪ ಏನ್ ಇಲ್ಲ? ಏನಿಲ್ರಿ ಚಾ ಸರ್. ಪಾನಿ? ಹೋಗ್ ಬರ್ರಿ ಸರ್. ಹೌದಾ? ಹಾ ರೀ. ನೋಡು ಆಶಾ, ಹಾ ಸರ್. ಹೋಗಿ ಹಾ ಹೋಗ್ತೀನ್ರಿ ಸರ್. ಊಟ ಅದು ಮಾಡ್ಕೊಳ. ಆಯ್ತಾಯ್ತ್ರಿ ಸರ್, ನೀವು ಊಟ ಮಾಡ್ರಿ ಸರ್. ನಾ ಊಟ ಮಾಡ್ತೀನಿ. ಹಾ ಮತ್ತ ಇನ್ನೊಂದ್ ಸ್ವಲ್ಪ ದಿನ ಅಲ್ರಿ ಸರ್. ಆಶಾ, ಏನ್ ಮಾಡ್ತೀರಿ ಇದನ್ನು? ಹಾ ಅಪ್ಪ ಅದು ಏನದು? ಮಾತಾಡಕತ್ತಿದ್ದ ಒಂದ್ ಸ್ವಲ್ಪ. ಅಲ್ಲಪ್ಪ, ನೀನೇನು ಡಾಕ್ಟರ ನೀನು? ಹೌದ್ರಿ, ನಾವೆಲ್ಲ ಸ್ಟಾಪ್ ದವ್ರು. ಒಂದೇ ಸ್ಟಾಪ್ ದವ್ರು? ಹೌದ್ರಿ. ಅಪ್ಪ ಅವ್ರಿಗೇನು ಅಲ್ಲಕ್ ಹೋಗ್ಬೇಡ. ಆಯ್ತು, ನಿನಗೆ ನಾನು ಏನ್ ಹೇಳಿ ಕಳ್ಸಿನ ಮನೆಗೆ ಇಲ್ಲಿ? ಅಪ್ಪ ನಾನು ಅವ್ರನ್ನ ಮನ್ಸಾರೆ ಇಷ್ಟಪಟ್ಟಿನಪ್ಪ. ಅಲ್ಲಮ್ಮ, ನಿಮ್ಮ ಸೋದರ ಮಾವ ಕೂತಾನಲ್ಲಿ, ಅವನು ಡಾಕ್ಟರ್ ಕಲಿಯತ್ತೇನ? ಇಲ್ಲಪ್ಪ, ನನ್ ಕೈಲಿ ಆಗಲ್ಲಪ್ಪ. ನಾನ್ ಮದ್ವೆ ಅಂತ ಆದ್ರೆ ಇವ್ರನ್ನೇ ಆಗದಪ್ಪ. ನೋಡಮ್ಮ, ಹಠ ಮಾಡ್ಬೇಡ. ನಾ ಹೇಳುದು ಸ್ವಲ್ಪ ತಿಳ್ಕೊ. ಇಲ್ಲಪ್ಪ. ಯಾಕಂದ್ರ ನಿನ್ನ ಇಟ್ಟಿದ್ದಾಗ ನಿನ್ನ ಜಾಕಿ ಮಾಡಿ ಸಲಿವಿ, ನಿನ್ನ ಸಾಲಿ ಕಲಿಸಿ, 3 ಸಾಲ 9 ಕೈ ಸಾಲ ಮಾಡ್ಕೊಂಡು ಮನಿ ಕಟ್ಟಿ ನಿನ್ನ ಸಲುವಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿನಿ. ನೀನ್ ಬಂದಿಲ್ಲಿ ಲವ್ ಅದು ಇದು ಅಂತ ಹೇಳಿ ಮಾಡ್ಲತ್ತಿರ, ನಾಚಿಕೆ ಬರ ನನಗ? ಅಪ್ಪ ನೀನ್ ಏನ ಹೇಳು, ನಾನ್ ನಿನ್ ಮಾತ್ ಕೇಳಲ್ಲಪ್ಪ. ನಾನು ಇವ್ರನ್ನ ಇಷ್ಟಪಟ್ಟಿನಿ, ಇವ್ರ ಜೊತೆನೆ ಜೀವನ ಮಾಡ್ಕೋಬೇಕಂದಿನಿ, ಇವ್ರ ಜೊತೆನೆ ಮದ್ವೆ ಆತೀನಪ್ಪ ನಾನು. ಇವ್ರನ್ನ ಮದುವೆ ನಾ ಹೇಳಿದ ಮಾತಿಗೆ ಬೆಲೆ ಇಲ್ಲ. ಇಲ್ಲಪ್ಪ. ಲವ್ ಮಾಡಿ ಅಲ್ಲ, ನನ್ನ ಮಾತಿಗೆ ಬೆಲೆನೇ ಇಲ್ಲ ನಂಗೆ. ಇಲ್ಲಪ್ಪ, ನಾನ್ ಕೇಳಲ್ಲಪ್ಪ ನಿನ್ ಮಾತು. ಹೋ ನಿನ್ನವನ ಎಂತ ಕೊಟ್ಟಿದಿ, ಎಂತ ಹೊಟ್ಟಿದಿ, ಎಂತ ಕೊಟ್ಟಿದಿ? ಅಪ್ಪ ಜಗತ್ ಹೆಂಗ್ ಉಡ್ಸಿರ ಹಂಗ್ ನೀನು ಉಡ್ಸಿರ್ಬೋದಪ್ಪ. ನನ್ಗಿದೆಲ್ಲ ಅನ್ಬೇಡ. ಏನು ವಾದಿಸ್ತೆ? ಹಾ, ತಂದೆ ಅನ್ನೋ ಅಭಿಮಾನ ಇಲ್ಲ ನನಗ? ಅದು ನನಗಿಂತ ಇವನೇ ಹೆಚ್ಚಾದ ನನಗ? ಅಪ್ಪ ನನ್ಗ ಅವನೇ ಹೆಚ್ಚು. ಯಜಮಾನ್ರ 18 ವರ್ಷ ತನಕ ಮಾತ್ರ ತಂದ್ರಿ. ಆ ನಂತರ ದೊಡ್ಡವ್ರಾದಾಗ ಅವ್ರವ್ರ ಇಷ್ಟ ಅವ್ರಿಗೆ. ನೀನು ಯಾರು ಹೇಳು? ನಿಮ್ ಪಪ್ಪ ಅವ್ರಿಲ್ಲ, ಹೇಳು ನಿಮ್ ಪಪ್ಪ. ಅಪ್ಪ ಅವ್ರ ಮೇಲೆ ಏನು ಕೈ ಮಾಡಂಗಿಲ್ಲಪ್ಪ. ಕಾನೂನು ಬಗ್ಗೆ ಮಾತಾಡ್ಬೇಡ, ನನಗೆಲ್ಲ ಗೊತ್ತದ. ಹೌದ್ರಿ, ನಮಗೂ ಗೊತ್ತಿದ್ ಕಾನೂನ. ನಾವ್ ಇಬ್ರು ಇಷ್ಟಪಟ್ಟು ಮದುವೆ ಆಗತ್ತಿದ್ದೆವು. ಮತ್ತ ಅವ್ರಿಗೆ ಯಾಕೆ ಗೊತ್ತಾಗ ಮಾಡ್ತೀರಿ ನೀವು? ಹೌದು, ಆಕಿ ನನ್ನ ಮಗಳು. ಹೌದ್ರಿ, ನಾ ಲವರ್ ನಾನು ಸಾಕಿ ಸಲುವಿದ ಮಗಳು, ಮುದ್ದಿನಾಗ ಸಾಕಿ ನಾನು. 18 ವರ್ಷ ಮಾತ್ರ ನಿಮ್ ಮಗಳು. 18 ದಿನದ ಪ್ರಾಯ ಬರ್ತಾರ ಅವರು ನಮ್ ಜೊತೆಗಾರ್ತಿ. ನೀ ಮಾತಾಡಬೇಡ. ನಿನ್ ಜೊತೆ ಮಾತಾಡಿದ ನಾನ್ ನನ್ನ ಮಗಳ ಜೊತೆ ಆಯ್ತು, ನಾನು ಮಾತಾಡ್ತೇನೆ. ಈಗ ಈ ಡಾಕ್ಟರ್ಗೂ ಬೇಡ, ಈ ನೌಕರಿನೂ ಬೇಡ. ನಡಿ, ನಮ್ಮ ಊರಿಗೆ ಹೋಗೋಣ ಬಾ. ಅಪ್ಪ ನಾನ್ ಬರಲ್ಲಪ್ಪ. ಬಾ ಹೇಳ್ತೀನಿ. ಬರಲ್ಲಪ್ಪ, ನಾನು ಇವ್ರ ಬಿತ್ ಬರಲ್ಲ. ನಾನು ಇವ್ರ ಜೊತೆಲೇ ಇರ್ಬೇಕು. ಹೋ ನಿನ್ನವನ ಎಂತ ಮಗಳು ಹುಟ್ಟಿದಿ. ಏನೇ ಅಲ್ಲಿ ಇಂಥ ಮಕ್ಕಳು ಜಗತ್ತದಾಗ ಹುಟ್ಟಬೇಕು ಅಂತ ಅಂದಿದ್ದೆ ನಾನು. ಆದ್ರೆ ನಿಮ್ಮಂತ ಮಕ್ಕಳು ಜಗತ್ತದಾಗ ಹುಟ್ಟಬಾರದು. ಏನ್ ಹೇಳ್ತಾರೆ? ಇತ್ತೊಬ್ಬ ಮಗಳನ್ನ
ಈ ಗಿಡಗನ ಕೈಯಲ್ಲಿ ಕೊಟ್ಟು ನಾನು ಹೇಗೆ ಜೀವನ ಮಾಡಮ್ಮ? ಅಪ್ಪ ನೀನ್ ಏನ ಇದನ್ನ ವರಿ ಮಾಡ್ಕೋಬೇಡ ಅಪ್ಪ, ನಾನ್ ಚೆನ್ನಾಗಿರ್ತೀನಿ, ಹೋಗ್ಬಿಡು ಇಲ್ಲಿದು. ಅಲ್ಲಮ್ಮ, ನಾನು ಹೇಳೋ ಸ್ವಲ್ಪ ತಿಳ್ಕೊ. ನಿನ್ನ ಕೈ ಮುಗಿದ ಕೇಳ್ಕೊತೀನಿ. ಬೇಡಮ್ಮ, ಇವತ್ತಿನ ಸವಾಸ ಬೇಡ ಬಾ. ಅಪ್ಪ ಬಿಡು ಅಂತ ಹೇಳತ್ತೀನಿ, ನಾನ್ ಬರಲ್ಲಪ್ಪ. ಹಂಗಾದ್ರೆ ನೋಡ್ತಂಗಿ, ಒಂದು ಮಾತು ಹೇಳ್ತೀನಿ, ಬೆತ್ತಿನಿಡುವ. ಹಾಪ ಇನ್ನು ಮುಂದ ನಿನ್ನ ಪಾಲಿಗೆ ನಿಮ್ಮ ಅಪ್ಪ ಸತ್ತ ತಿಳ್ಕೊ. ಆಯ್ತಪ್ಪ. ನಿನ್ನ ಮುಖ ತೋರಿಸಬೇಡ. ನೀಚ ನಡೆಯ ಕಡೆ. ಆಶಾ ಪರವಾದ್ರು ಇಲ್ಲಿ ನಡಿ, ಹಿರಿಯರಿದ್ದಾರ ಅಂದ ಬಳಕ ನಡಿ, ಎಲ್ಲ ನಡೀದು. ನಾವೇ ಇಬ್ರು ಮದುವೆ ಆಗಿ ಚಂದಾಗಿ ಸಂಸಾರ ಮಾಡ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ ಅವರೇ ಇದು ಮಾಡ್ತಾರ. ಏನ್ ವಿಚಾರ ಮಾಡಕ್ ಹೋಗ್ಬೇಡ. ಹಾ ನಡಿ. ಆಶಾ ಆಶಾ ಹಾ ಬರ್ರಿ ಸರ್. ಏನ್ ಮಾಡತ್ತಿದಿ? ಏನಿಲ್ರಿ ಸರ್. ಹೌದು, ಆದ್ರ ನನ್ನ ಜೀವನದಾಗ ನಡಿಬಾರ್ದು ಒಂದು ಘಟನೆ ನಡೀತು. ಆದ್ರ ನೀ ಕ್ಷಮಾಪಣೆ ಮಾಡ್ಬೇಕು ನನಗ. ಏನ್ರಿ ಸರ್ ಅದು? ಇದು ನನ್ನ ಮದುವೆ ಕಾರ್ಡ್. ನನಗ್ ಗೊತ್ತಿಲ್ಲ ರೀ, ಮದುವೆ ಕಾರ್ಡ್ ಮಾಡ್ಸಿದ್ರಿ ಸರ್? ಹೌದಾಶಾ? ಸರ್ ಇದು ಏನ್ರಿ ಸರ್? ಹೌದಾಶಾ, ಅಪ್ಪ ತಂದೆ ತಾಯಿ ಮಾತು ಮೇಲಾರ್ದಂಗ ಇತ್ತು, ಅವರೇ ಒತ್ತಾಯ ಪೂರ್ವಕ ಮಾಡೋದು. ಹಾಗಾದ್ರೆ ಸರ್ ನನ್ ಬದುಕೇನ್ರಿ ಸರ? ನಾನು ಎಲ್ಲ ಹೇಳ್ದ, ನಾನು ಲವ್ ಮಾಡೀನಿ, ಒಬ್ರಿಗೆ ಮದುವೆ ಆಗಮತ್ತೀನಿ ಅಂತ ಕೇಳಿಲ್ಲ ಅವರು. ನಾ ಬೇಕು ಏನ್ ನಿನ್ ಲವರ್ ಬೇಕಂತ ಕೇಳು. ಆದ್ರ ನಿರ್ವಾಣಿರ್ಲಿಲ್ಲ, ಏನ್ ಮಾಡುದು? ಅಲ್ಲ, ನಿನ್ನೆ ನಂಬ್ಕೊಂಡು ನಾನ್ ನನ್ನ ತಂದಿನಿ, ಹಂಗಾದ್ರೂ ಬೈದೆ ಅಂದೆ. ನಿನ್ನ ಜನ್ಮಕ್ಕಿಟ್ಟು ಬೆಂಕಿ ಹಾಕ್ಲಿ. ಆಶಾ ಏನ್ ಮಾಡೋದು ಈಗ? ಹಿರಿಯರ ಮಾತು ಕೇಳಬೇಕಿಲ್ಲ. ಅಂದ್ರೆ ನನ್ ಜೀವನ? ನಿನ್ನ ಜೀವನ ನಿನ್ ಕಡೆ, ನನ್ನ ಜೀವನ ನನ್ನ ಕಡೆ. ಏ ನೀಚ, ನಂಬ್ಕೊಂಡು. ಆಶಾ, ನನ್ನ ಮ್ಯಾಕ್ ಕೈ ಮಾಡ್ತೀಯ ನೀನು? ನಾನು ಹಿರಿಯರೊಳಗಲ್ಲವ, ನಿನ್ಗಪ್ಲೆ ಅವ್ರು ಬಿಡು ಇರು ಬಿಡು ಅನ್ನವಲ್ಲ. ನಿನ್ನ ನಂಬಿಕೊಂಡು ನನ್ನ ತಂದೆಗೆ ಏನೇನೋ ಅಂದೆ, ಎಲ್ಲ ನನ್ ತಂದಿ ಕಣ್ಣೀರ್ ಹಾಕಿದ್ರು ನನ್ ತಂದಿ ಮಾತು ಕೇಳಿಲ್ಲ. ನೀ ಇಂತ ನೀಸಿದೆ ಅನ್ನೋದು ನನಗ್ ಗೊತ್ತಿತ್ತಂದ್ರ ನೀನು ಸಮಾಜಕ್ಕೆ ಬರ್ತಾ ಇದ್ದಿದ್ದಿಲ್ಲ ನಾನು. ಹೌದು, ಮುಂದೆ ಯಾವ ಘಟನೆ ಬರ್ತದೆ ಗೊತ್ತೇನು? ನಮ್ಮ ತಂದೆ ತಾಯಿ ನನ್ ಬಿಡ್ಲಿಲ್ಲ, ಆದ್ರೆ ನಾ ತಂದೆ ತಾಯಿ ಬಿಟ್ಟು ಇಲ್ಲ. ನಿನ್ನ ದಾರಿ ನಿನಗ, ನನ್ನ ದಾರಿ ನನಗ. ಇಲ್ಲಿ ಜಾಗ ಖಾಲಿ ಮಾಡು. ನನ್ ದವಾಖಾನೆ ಒಂದು ಚೆನ್ನಾಗಿ ಇಲ್ಲಿ. ಅಲ್ಲ, ಈಗ ನನಗ ನಿನ್ ಬುದ್ಧಿ ತೋರಿಸಿದಿ, ಆದ್ರ ನನ್ನ ಮದುವೆ ಆಗಿಂದ ನಿನ್ ಬುದ್ಧಿ ತೋರಿಸಿದ್ರ ನನ್ನ ಆ ಪಾಲಾಗದಿತ್ತು. ಏನೇ ಆಗ್ಲಿ, ನನ್ನ ತಂದೆಗೆ ತಪ್ಪಾಗ್ಯದಂತ ಕಾಲ್ ಹಿಡ್ಕೊತೀನಿ. ನನ್ಗೆ ಈ ಬ್ಯೂಟಿನೂ ಬೇಡ, ಏನು ಬೇಡ. ಹೋಗು, ಸಾಕು. ನನಗೆ ಸಂಬಂಧ ಏನಿಲ್ಲ, ಹೋಗ್ಬಿಡು. ಇಲ್ಲ, ರೊಕ್ಕದ ವ್ಯವಹಾರ ಮಾಡಿ ಮಾಡಿ ಸಾಕಾಗ್ಯದ. ಏನು ಬಡ್ಡಿ ಇಲ್ಲ, ಗಂಟು ಇಲ್ಲ. ಯಾವ ಜನಕ್ಕೆ ಹಂಗೆ ನಂಬೇಕು ಅನ್ನೋದು ಸಾಕಾಗ್ಯದ. ಅದ ನಿನ್ನ ಗೌಡ ಮನ್ಯಾಗ. ನಮಸ್ಕಾರ ರೀ ಸೋದರ, ಬರ್ರಿ. ಇದು ನಮಸ್ಕಾರ ಚಮತ್ಕಾರ ಸಾಕು. ಬರ್ರಿ ಬರ್ರಿ ಬರ್ರಿ, ಕೂಡು ಬರ್ರಿ. ಬರೋದು ಕುಂಡ್ರದು ಎಲ್ಲ ಆಗ್ಯದ. ಬರ್ರಿ ಕೂಡ್ರಿ. ಕುಂಡ್ರದು ನಿಂದ್ರದು ಎಲ್ಲ ವ್ಯವಹಾರ ಇಲ್ಲ ನನ್ನ ಕಡೆ. ಕೂಡ್ರಿ, ಒಂದ್ ಮಾತು ಹೇಳಿಲ್ಲ. ಬೇಡ ಬೇಡ, ನಾ ಹೇಳ್ತಿರ ಕೂಡ್ರಿ ಕೂಡ್ರಿ. ಇದು ನನಗೆ ಬೇಕಾಗಿಲ್ಲ ಅಂತ ಕಾಣದ ಮಾತ. ನಿನ್ ಲೆಕ್ಕ ಮುಗಿದ್ ಹೋಗ್ಯದ. ಹೌದು, ವಾಯ್ದೆ ಮುಗದದ. ನೀ ಹೇಳುದ ಕೆಲಸನೂ ಇಲ್ಲ. ನಮಗ ಬಾಳ್ ನಡೆಯಂಗಿಲ್ಲ. ನಾನ್ ರೊಕ್ಕ ಕೊಡ್ತೀವ್, ಏನ್ ಮನಿ ಕೊಡ್ತೀವ್, ನನಗೆ ಈಗಿಂದೀಗ ನನಗೆ ಏನಂದು ತಿಳಿಸ್ ನೋಡ್ರಿ. ಒಂದು ಕುಂದ್ರಿ, ಒಂದ್ ನಿಮಿಷ. ಕುಂಡ್ರದಿಲ್ಲ, ಕೂತ್ ಸಾಕಿಗೆ ಮುಗದ. ಕುಂಡ್ರದು ನಿಂದ್ರದು ತಿನ್ನೋದು ಬೇಡ ವ್ಯವಹಾರ. ನೋಡ್ರಿ ಸೌಕಾರ, ನನ್ನ ಮಗಳಿ ಸಲುವಾಗಿ ನಾನು ನಿಮ್ಮ ಹಂತರ ಸಾಲ ತಗೊಂಡು ನಿಜ. ಆದ್ರೆ ನನ್ನ ಮಗಳು ಡಾಕ್ಟರ್ ಆಗಿ ಅಲ್ಲಿ ಅವನು ಒಬ್ಬನ ಲವ್ ಮಾಡಿ ಅವನೇ ಮದುವೆ ಆದ್ನಂತೇಳಿ ಹಠ ಹಿಡಿದು ಅವನ ಜೊತೆ ಮದುವೆ ಮಾಡ್ಕೊಂತೇಳಿ ಕೂತಾಳ. ಅದಕ್ಕಾಗಿ ಮಗಳ ಜೋಡಿ ಜಗಳಾಡಿ ಬಂದಿನ್ರಿ. ಆಯ್ತು, ಇನ್ನು ಈ ಮನಿ ತಗೊಂಡ್ ನಾನು ಏನ್ ಮಾಡ್ಲಿ? ಆಯ್ತು, ವಚನಿನಂತೆ ವ್ಯಕ್ತಿ ಇರ್ಬೇಕು ನನಗ. ಒಳ್ಳೆ ವ್ಯಕ್ತಿ. ನಿನಗೆ ಇನ್ನಲ್ಲ, ಮಗಳು ಮೋಸ ಮಾಡಲ್ಲ, ಕರೆ ದೇವ್ರ ನಿನ್ ಮೋಸ ಮಾಡಲ್ಲ. ಮಾತೆ ನನ್ನ ಮಾತಿನಂತೆ ನೀನ್ ನಡೆದಿದಿ. ನಿನ್ ದೇವ್ರು ಒಳ್ಳೇದ್ ಮಾಡ್ಲಿ. ಇಂದಿನಿಂದ ಈ ಮನಿ ನಿಮ್ಮದು ಏನ್ರಿ. ನಾ ಈ ಮನೆಗೆ ಹೆಜ್ಜೆ ಇಡುದಿಲ್ಲ ಏನ್ರಿ ಸೌಕಾರ. ದಯವಿಟ್ಟು ತನ್ನ ಕ್ಷಮಿಸಿ ಬಿಡ್ರಿ. ನಿಮ್ ಸಾಲ ಕೂಡ ಸತಾಯಿಸಿನಿ, ಅದಕ್ಕಾಗಿ ಕ್ಷಮಿಸಿ ಬಿಡ್ರಿ. ಹಿರಿಯ ಮನುಷ್ಯ ಇದಿ, ನಾವು ನಿನಗೆಲ್ಲ ಒಳ್ಳೆ ವ್ಯವಹಾರ ಇರ್ಬೇಕು. ನೀನ್ ಅಂತ ವ್ಯಕ್ತಿ ಒಳ್ಳೆವ. ಎಷ್ಟೋ ಮಂದಿ ಮೋಸ ಮಾಡ್ಯಾರ, ನೀ ಮೋಸ ಆಗ್ಲಿಲ್ಲ. ನಿನ್ನ ಮಗಳು ನಿನಗೆ ಮೋಸ ಮಾಡಿರಲ್ಲೋ, ನಿನಗಲ್ಲ ಒಂದಿನ ದೇವ ಕಾಯ್ತಿರ್ತಾನಪ್ಪ. ದೇವ್ರೇ, ಎಂತ ಸಂಕಟವನ್ನು ಕೊಟ್ಟಿಯಪ್ಪ. ಆತ್ಮಹತ್ಯೆ ಮಾಡಿಕೊಂಡು ಸಾಯಿದು. ಹೌದು ಅದೇ ಯೋಗ್ಯ. ಇಲ್ಲ, ಆತ್ಮಹತ್ಯೆ ಮಾಡಿಕೊಂಡು ಸಾಯಲೇಬೇಕು.
ಗಪ್ಪ ನಮ್ಮ ಅಪ್ಪಗೆ ಏನಾರ ಕೇಳಿ ಕ್ಷಮೆ ಕೇಳ್ಬೇಕು. ಅಪ್ಪ ಅಪ್ಪ ಯಾರು ನೀ ನಮ್ಮ ಮನೆಯಲ್ಲಿ ನಮ್ಮನೆ ಹೊಂಟಿಲ್ಲ. ನಮ್ಮ ಅಪ್ಪ ಇಲ್ರಿ. ಯಾರು ನಿಮ್ಮಪ್ಪ? ನಮ್ಮ ಅಪ್ಪ ರೀ. ನಿಮ್ಮಪ್ಪ ಯಾರು ಇಲ್ಲ. ಇದು ನಮ್ಮ ಮನೆ ನಂದು. ನಮ್ಮ ಮನೆ ಅದ್ರಿ ಇದು. ಇಲ್ಲ, ನಾನು ತಗೊಂಡದ್ದು ಮನೆ ದುಡ್ಡು ಕೊಟ್ಟು ತಗೊಂಡಿನಿ. ಇದು ನನ್ನ ಮನೆ ಅದ. ಇಲ್ಲಿ ಯಾರು ಅಪ್ಪ ಇಲ್ಲ, ಅವ್ವ ಇಲ್ಲ. ನನ್ನ ಮಾಲಕ ನಾನು. ನಮ್ಮ ಅಪ್ಪ ಎಲ್ಲ ಹೋದನ್ರಿ. ಯಾರು ನಿಮ್ಮಪ್ಪ? ನಿಮ್ಮಪ್ಪ ಅವ್ರ ಮಗಳ ನೀನು? ಹ್ಞೂ ರೀ. ಹೌದು. ನಿನ್ನ ಸಾಲಿ ಸಲುವಾಗಿ ನನ್ನ ಕಡೆಯಿಂದ ದುಡ್ಡು ತೆಗೆದುಕೊಂಡು ಡಾಕ್ಟರ್ ಆಗ್ತೀನಿ ಕೇಕಿಂದ ಆ ಬಡ್ಡಿ ಒಳಗ ಮಾತಿಗಾಗಿ ಕೊಟ್ಟ ವಚನ ನಿಯತ್ತದಿಂದ ನನ್ನ ಮನೆ ಕೊಟ್ಟು ಹೋಗಿಬಿಟ್ಟ ನಿಮ್ಮಪ್ಪ. ಇಲ್ಲ, ಈಗ ನಮ್ಮ ಅಪ್ಪ ಎಲ್ಲೇನ್ರಿ? ನಿಮ್ಮಪ್ಪ ಎಲ್ಲಿ ಹೋದು ಹೇಳಕತ್ತಾರ ಎಲ್ಲೇ ಊರ್ಲಾಕೊಂಡು ಸಾಕ್ತಕ್ಕಿಂದ ಹಾದಿ ಬೀದಿ ಎಲ್ಲಿದ್ದು ಮಗಳಂದು ನಿನ್ನ ಕಷ್ಟದಾಗ ಹೋಗಿ ನನಗೆ ವಚನಂತೆ ಮಾತು ಕೊಟ್ಟು ಹೋಗಿಬಿಟ್ಟ ನಿಮ್ಮಪ್ಪ. ಅಪ್ಪ ನಾನು ನಿಂಗೆ ಮೋಸ ಮಾಡಿದ್ನಪ್ಪ. ಅಪ್ಪ ಎಲ್ಲಿದೀಪ ಅಪ್ಪ? ಆದ್ರ ಜಗತ್ನಾಗ ನನ್ನಂತ ಪಾಪಿ ಮಗಳು ಹುಟ್ಟಬಾರ್ದಪ್ಪ.